Good morning, students. I think we have started chapter number 3, that is plants around us. Plants around us. I think we have gone through that Emma and her friend Gulmohar tree as she was touching its branches from her balcony. She used to feed the animals which were living in that Gulmohar tree. What kind of animals were actually living in that tree? One was parrots, two parrots and its babies which were living in a nest on the branches of the tree. Mate, there was a squirrel which was living with its family in a hole in its stem. ಸೊ ಎಮ್ಮ ಹಾಗೂ ಅವಳ ಗೆಳತಿ ಯಾರು ಗುಲ್ಮೋಹಟ್ರಿ. ಆ ಗುಲ್ಮೋಹಟ್ರಿದು ಬ್ರಾಂಚಸ್ನೆಲ್ಲ ಅವಳು ಏನು ಮಾಡ್ತಿದ್ಲು, ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಆ ಬ್ರಾಂಚಸ್ ಆಫ್ ದ ಟ್ರೀನ ಅವಳು ಮುಟ್ತಿದ್ಲು, ರೈಟ್. ಆಮೇಲೆ ಆ ಗುಲ್ಮೋಹಟ್ರಿಯಲ್ಲಿ ಎರಡು ಪ್ರಾಣಿಗಳು ವಾಸಿಸ್ತಾ ಇದ್ವು, ಪ್ರಾಣಿ ಪಕ್ಷಿ. ಸೊ ಅದರೊಳಗೆ ಒಂದೇದೇನು, ಎರಡು ಗಿಳಿಗಳು ಹಾಗೂ ಆ ಗಿಳಿ ಮರಿಗಳು ಏನ್ ಮಾಡ್ತಿದ್ವು, ಒಂದು ಬ್ರಾಂಚಸ್ ಅಲ್ಲಿ ಒಂದು ರೆಂಬೆ ಕೊಂಬೆಗಳಲ್ಲಿ ಏನ್ ಮಾಡ್ತಿದ್ದು, ಒಂದು ನೆಸ್ಟ್ ಅನ್ನ ಕಟ್ಟಿತ್ತು, ಗೂಡು ಅಂತ ಕರಿತೀವಿ ನಾವು. ಸೊ ಆ ನೆಸ್ಟ್ ಒಳಗದ ಏನ್ ಮಾಡ್ತಿತ್ತು, ಆ ಗಿಳಿ ಹಾಗೂ ತನ್ನ ಮರಿಗಳೊಂದಿಗೆ ಅವು ವಾಸಿಸ್ತಾ ಇತ್ತು. ಅದು ಬಿಟ್ಟು ಇನ್ನ ಒಂದು, ಆ ಸ್ಟೆಮ್ ಅಲ್ಲಿ, ಆ ಸ್ಟೆಮ್ ಆಫ್ ದ ಗುಲ್ಮೋಹಟ್ರಿ, ಆ ಗುಲ್ಮೋಹಟ್ರಿ ಸ್ಟೆಮ್ ಏನಿತ್ತಲ್ಲ ಅಲ್ಲಿ ಹೋಲ್ ಮಾಡಿಕೊಂಡು ಏನ್ ವಾಸ ಮಾಡ್ತಿತ್ತು, ಅಳಿಲು ತನ್ನ ಕುಟುಂಬದ ಜೊತೆಯಲ್ಲಿ ವಾಸ ಮಾಡ್ತಿತ್ತು. ದಿನಂಪ್ರತಿ ಯಮ್ಮ ಏನ್ ಮಾಡ್ತಿದ್ಲು, ಆ ಅಳಿಲಿಗೆ ಆಹಾರವನ್ನು ಕೊಡ್ತಾ ಇದ್ಲು ದಿನಾಲು. ಸೊ ದಿನ ಏನ್ ಮಾಡ್ತಿದ್ಲು ಯಮ್ಮ, ಆ ಅಳಿಲಿಗೆ ಅವಳು ದಿನ ಆಹಾರವನ್ನು ಒದಗಿಸ್ತಿದ್ಲು, ಲೈಕ್ ನಟ್ಸ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಅರ್ಲಿಯರ್ ಕ್ಲಾಸ್. ಇದನ್ ಬಿಟ್ಟು ಮತ್ತೇನ್ ಕಲ್ತಿದ್ದೀವಿ ಅಂದ್ರೆ, ಪ್ಲಾಂಟ್ಸ್ ಒಳಗೆ ಟೂ ಪಾರ್ಟ್ಸ್ ಇರ್ತಾವು, ಒಂದು ರೂಟು ಇನ್ನ ಒಂದು ಸ್ಟೆಮ್. ಸರಿಯಾ, ಒಂದು ರೂಟು ಇನ್ನ ಒಂದು ಸ್ಟೆಮ್. ರೂಟ್ ಎಲ್ಲಿ ನಮಗ್ ಕಾಣ್ತದ, ರೂಟ್ ಈಸ್ ಆಕ್ಚುಲಿ ಫೌಂಡ್ ಬಿಲೋ ದ ಅರ್ತ್. ಸೊ ಭೂಮಿಯ ಒಳಗಡೆ ಆ ರೂಟ್ ಬೆಳೀತಾ ಇರ್ತದೆ, ಅದಕ್ಕೆ ನಾವು ಬೇರು ಅಂತ ಕರಿತೀವಿ ಕನ್ನಡದ. ಸೊ ಬೇರುಗಳೆಲ್ಲ ಎಲ್ಲಿ ಸಿಗ್ತವೆ ನಮ್ಗೆ ಕಾಣ್ಲಿಕ್ಕೆ, ನೆಲದ ಒಳಗೆ ಸಿಗ್ತವೆ. ಆ ನೆಲದ ಒಳಗೆ ಇದ್ದಿದ್ದಕ್ಕೆ ನಾವು ರೂಟ್ ಅಂತಂದ್ವಿ. ನೆಲದ ಮೇಲಿಂದ ಪೂರ ಮ್ಯಾಗ ಏನ್ ಗಿಡ ಇತ್ತಲ್ಲ ಅದಕ್ಕೆ ನಾವು ಶೂಟ್ ಅಂತ ಕರೆದ್ವಿ, ಸರಿನಾ. ಆ ಶೂಟ್ ಅಲ್ಲಿ ಏನೇನಿದ್ದು, ಫ್ರೂಟ್ಸ್, ಫ್ಲವರ್, ಸೀಡ್, ಸ್ಟೆಮ್, ಲೀವ್ಸ್ ಅಂಡ್ ಬ್ರಾಂಚಸ್. ಸೊ ಈ ಆರು ನಮಗ ಎದರೊಳಗೆ ಸಿಗ್ತದೆ, ಶೂಟ್ ಒಳಗೆ ಸಿಗ್ತದೆ. ಆಮೇಲೆ ಈ ಆರು ನಮಗೇನು ಶೂಟ್ ಇದ್ವಲ್ಲ, ಹಾಗೂ ಅದರದ ಫಂಕ್ಷನ್ ಏನು, ಅದರ ಕಾರ್ಯ ಏನು, ಅದನ್ನ ನಾವು ಅದರೊಳಗೆ ಒಂದೇ ನೋಡಿದ್ವಿ, ಯಾವುದು, ಫ್ಲವರ್ ಅಂತ ನೋಡಿದ್ವಿ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, these are the most important and attractive part of the plants. ಸೊ ಈ ಪ್ಲಾಂಟ್ಸ್ ಅಲ್ಲಿ ಅತಿ ಮುಖ್ಯವಾದ ಹಾಗೂ ಅತಿ ಸುಂದರವಾದ, ಅಟ್ರಾಕ್ಟ್ ಮಾಡೋದು, ಗಮನ ಸೆಳೆಯುವುದು ಯಾವುದು, ಫ್ಲವರ್ಸ್. ಸೊ ನಿಮಗೂ ಎಲ್ಲ ಫ್ಲವರ್ಸ್ ಅಂದ್ರೆ ಬಹಳ ಇಷ್ಟ ಇರಬಹುದು, ರೈಟ್. ಆ ಫ್ಲವರ್ಸ್ ನೋಡಿದ ಕೂಡಲೇ ಏನಾಗ್ತದ, ನಮ್ಮ ಮನಸ್ಸಲ್ಲಿ ಒಂದು ತರ ಸಂತೋಷ ಬರ್ತದ, ಉತ್ಸಾಹ ಬರ್ತದ, ಉಲ್ಲಾಸ ಬರ್ತದ ಆ ಫ್ಲವರ್ಸ್ ಅನ್ನು ನೋಡಿದ ಕೂಡಲೇ. ಸೊ ಅದನ್ನ ನಾವು ನೋಡಿದ್ವಿ. So ivaga in today's class we'll be continuing with the next one, that is what, fruits. Fruits ಏನು ಮಾಡ್ತದ, it is formed from the flower. This fruit is formed from flower. ಸೊ ಫ್ರೂಟ್ ಅಂದ್ರೆ ಏನು, ಹಣ್ಣು. ಈ ಹಣ್ಣು ಎದರ್ಲಿಂದ ಫಾರ್ಮ್ ಆಗ್ತದ, ಆಕ್ಚುಲಿ ಈ ಹಣ್ಣು ಎಲ್ಲಿಂದ ಫಾರ್ಮ್ ಆಗ್ತದ ಅಂದ್ರ, ಇವೇನು ಹೂಗಳು ಇರ್ತಾವಲ್ಲ, ಫ್ಲವರ್ಸ್, ಆ ಫ್ಲವರ್ಸ್ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂದ್ರ ಫ್ರೂಟ್. ಸೊ ಫಸ್ಟಿಗೆ ಹೂ ಆಗ್ಬೇಕು, ಆಮೇಲೆ ಅದು ಕಾಯಿ ಆಗ್ಬೇಕು, ಹಣ್ಣು ಆಗ್ಬೇಕು. ಸೊ ಈ ಫ್ರೂಟ್ ಎದರ್ಲಿಂದ ಫಾರ್ಮ್ ಆಗಿರ್ತದ ಅಂದ್ರ, ಈ ಫ್ರೂಟ್ ಫ್ಲವರ್ ದಿಂದ ಫಾರ್ಮ್ ಆಗಿರ್ತದ. ಸೊ ಫ್ರೂಟ್ ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಫ್ಲವರ್.
ಸೊ ಏನ್ ಮಾಡ್ತದ, ದಿಸ್ ಫ್ರೂಟ್ ಈಸ್ ಫಾರ್ಮ್ ಫ್ರಮ್ ಫ್ಲವರ್. Fruits carry and protect the seeds within them. ಅದನ್ನು ಬಿಟ್ಟು it carries the seed and also it is going to protect, carry and protect seed. So fruits carry and protect the seeds within them. ಅಂದ್ರೆ ಇದು ಏನ್ ಫ್ರೂಟ್ಸ್ ಒಳಗೆ ಇರ್ತದಲ್ಲ, ಆ ಫ್ರೂಟ್ ಏನ್ ಮಾಡ್ತಿರ್ತದ ಅಂದ್ರೆ ಕ್ಯಾರಿ ಅಂಡ್ ಪ್ರೊಟೆಕ್ಟ್ ದ ಸೀಡ್. ಅಂದ್ರೆ ಇಟ್ ಈಸ್ ಆಕ್ಚುಲಿ ಕ್ಯಾರಿಯಿಂಗ್ ದ ಸೀಡ್ ಇನ್ ಇಟ್. ನಮಗೆ ಹಣ್ಣಿನೊಳಗೆ ನೋಡ್ಲಿಕ್ಕೆ ಬೀಜಗಳು ಸಿಗ್ತಾವ, ಆ ಬೀಜಕ್ಕೆ ನಾವು ಸೀಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸೀಡ್ ಅಂದ್ರೆ ಏನು? ಬೀಜ. ಆ ಬೀಜದಿಂದ ಒಂದು ಗಿಡ ಬೆಳೀತದ, ಆ ಗಿಡ ಬೆಳೆದಿಂದ ಅದ್ರೊಳಗೆ ಹೂವಾಗಿ ಹಣ್ಣಾಗಿ ಹೊಳ್ಳಿ ಮತ್ತೆ ಅದರೊಂದು ಬೀಜ ಬೆಳಿತಾವು. ಸೊ ನಾವು ಯಾವಾಗಲೂ ಯಾವ್ದಾರ ಒಂದು ಹಣ್ಣು ತಿನ್ನಬೇಕಾದ್ರೆ ಅದ್ರೊಳಗೆ ಬೀಜ ಇರ್ತದೆ. ಫಾರ್ ಎಕ್ಸಾಂಪಲ್ ಆಪಲ್. ವೆನ್ ವಿ ಕಟ್ ದ ಆಪಲ್, ಆ ಆಪಲ್ ಒಳಗೆ ಏನ್ ಕಾಣ್ತದೆ ನಮಗ? ಒಂದು 4-5 ಕಪ್ಪನ್ನು ಬೀಜ ಕಾಣ್ತದೆ ಸಣ್ಣನ್ನು. ಸೊ ದಟ್ ಈಸ್ ಸೀಡ್. ಸೊ ಆ ಫ್ರೂಟ್ ಏನ್ ಮಾಡುತ್ತೆ ಆಪಲ್? ಆಕ್ಚುಲಿ ಆ ಫ್ರೂಟ್ ಆ ಸೀಡನ್ನು ಕ್ಯಾರಿನೂ ಮಾಡ್ತು ಹಾಗೂ ಅದನ್ನ ಪ್ರೊಟೆಕ್ಟು ಮಾಡ್ತು. ಅರ್ಥ ಆಯ್ತಲ್ಲ? ರಕ್ಷಿಸು. ಪ್ರೊಟೆಕ್ಟ್ ಅಂದ್ರೆ ಏನು? ರಕ್ಷಿಸು, ರಕ್ಷಣೆ. ಸೊ ಆ ಸೀಡನ್ನ ಅದು ಕ್ಯಾರಿ ಮಾಡೋದಲ್ಲದೆ ಆ ಸೀಡನ್ನ ಅದು ರಕ್ಷಣೆ ಮಾಡ್ತು. ಅರ್ಥ ಆಯ್ತಾ? ಸೊ ಫ್ರೂಟ್ಸ್ ಇಟ್ ಈಸ್ ಫಾರ್ಮ್ ಫ್ರಮ್ ಫ್ಲವರ್. ಸೊ ಫ್ರೂಟ್ಸ್ ಏನ್ ಮಾಡ್ತದ? ಇಟ್ ಈಸ್ ಆಕ್ಚುಲಿ ಫಾರ್ಮ್ ಫ್ರಮ್ ಫ್ಲವರ್. ಸೊ ಇವೇನ್ ಹೂವು ಆಗಿರ್ತಾವಲ್ಲ ಅದರಿಂದ ಹಣ್ಣು ಆಗ್ತದ. ಆಮೇಲೆ ಆ ಹಣ್ಣು ಏನ್ ಮಾಡ್ತದ ಅಂದ್ರೆ ಆ ಹಣ್ಣು ಅದರೊಳಗೆ ಇರ್ತಕ್ಕಂಥ ಬೀಜವನ್ನ ಅದು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಹೊಳ್ಳಿ ಅದರ ರಕ್ಷಣೆಯನ್ನ ಕಾಪಾಡುವುದನ್ನ ಈ ಫ್ರೂಟ್ಸ್ ಮಾಡ್ತದೆ. Is this clear? Then next we have seed. Next, seeds. It is found inside the fruit. It is found inside the fruit. ಸೊ ನಮಗೆ ಈ ಸೀಡ್ ಬೀಜ ಅಂದ್ರೆ ಏನು? ಇದು ಎಲ್ಲಿ ಸಿಗ್ತದೆ ನಮಗ? ಅದನ್ನ ನಾವು ಆ ಹಣ್ಣಿನ ಒಳಗಡೆ ಕಾಣ್ತೀವಿ. ಇಟ್ ಈಸ್ ಫೌಂಡ್ ಇನ್ಸೈಡ್ ದ ಫ್ರೂಟ್. ಸೊ ಅದನ್ನ ನಾವು ಹಣ್ಣಿನ ಒಳಗಡೆ ಅದನ್ನ ನಾವು ಕಾಣ್ತೀವಿ. ಆಮೇಲೆ ಸೀಡ್ಸ್ ಗಿವ್ ರೈಸ್ ಟು ನ್ಯೂ ಪ್ಲಾಂಟ್ಸ್. Seeds give rise to new plants. ಸೊ ಈ ಬೀಜಗಳು ಏನ್ ಮಾಡ್ತಾವು? ಬೇರೆ ಪ್ಲಾಂಟ್ಸ್ ಗೆ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತಾವು. ಈಗ ನಾವು ಬೀಜನೇ ಬಿತ್ತಲಿಲ್ಲ ಅಂದ್ರೆ ಅಲ್ಲಿ ಪ್ಲಾಂಟೇ ಬರುವುದಿಲ್ಲ, ಹೌದು ಇಲ್ಲ? ಸೊ ದಿಸ್ ಸೀಡ್ಸ್ ಆರ್ ಗಿವಿಂಗ್ ರೈಸ್ ಟು ನ್ಯೂ ಪ್ಲಾಂಟ್ಸ್. ಹೊಸ ಪ್ಲಾಂಟ್ಸ್ ಬೆಳಿಬೇಕು ಅಂದ್ರೆ ನಾವಲ್ಲಿ ಬೀಜಗಳನ್ನ ಹಾಕಬೇಕು. ಸೊ ಸೀಡ್ಸ್ ಅಂದ್ರೆ ಏನು? ಬೀಜಗಳು. ಸೀಡ್ ಇಸ್ ಬೀಜ, ಸಿಂಗುಲರ್ ಪ್ಲೂರಲ್. So where do we find this seed? You will find it in the fruit. So we are going to find it is found inside the fruit. So ನಾವು ಈ ಸೀಡ್ಸ್ ಎಲ್ಲಿ ಕಾಣ್ತೀವಿ ಅಂದ್ರೆ ಹಣ್ಣಿನ ಒಳಗಡೆ ಕಾಣ್ತೀವಿ. ಅರ್ಥ ಆಯ್ತಾ? ಸೊ ಸೀಡ್ಸ್ ಆರ್ ಫೌಂಡ್ ಇನ್ಸೈಡ್ ದ ಫ್ರೂಟ್. ಹಣ್ಣಿನ ಒಳಗಡೆ ನಾವು ಬೀಜಗಳನ್ನ ಕಾಣ್ತೀವಿ. ಈ ಬೀಜ ಏನ್ ಮಾಡ್ತದಂದ್ರ ಬೇರೆ ಪ್ಲಾಂಟ್ಸ್ ಹೊಸದಾಗಿ ಬೆಳೆಯಲಿಕ್ಕೆ ಈ ಬೀಜ ಹೆಲ್ಪ್ ಆಗ್ತದ. ಈ ಬೀಜಗಳು ಏನ್ ಮಾಡ್ತಾವ ಅಂದ್ರ ಸಹಾಯ ಮಾಡ್ತಾವ. ಬೇರೆ ಒಂದು ಪ್ಲಾಂಟ್ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಈ ಬೀಜನ ನಾವು ಹಾಕ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಅಬೌಟ್ ಫ್ರೂಟ್ಸ್ as well as seeds. Then next we have leaf. Next we have leaf. I think everyone has seen leaf, right? Leaves are mostly green in color. Leaves are mostly green in color. Leaf andra ekavachana, leaves andra bahuvachana. Leaf is a singular, whereas leaves
ಆರ್ ಪ್ಲೂರಲ್ ಫಾರ್ಮ್. ಸೊ ಎಲೆ ಅಂದ್ರೆ ಲೀಫ್, ಎಲೆಗಳು ಅಂದ್ರೆ ಲೀವ್ಸ್. ಸೊ ಲೀವ್ಸ್ ಆರ್ ಮೋಸ್ಟ್ಲಿ ಗ್ರೀನ್ ಇನ್ ಕಲರ್. ಸೊ ನಾವು ಸಾಧ್ಯವಾದಷ್ಟು ಎಲ್ಲಾ ಒಂದು ತರನಾದ ಪ್ಲಾಂಟ್ಸ್ ಆಗಲಿ ಟ್ರೀಸ್ ಆಗಲಿ ಅದರ ಈ ಎಲೆಗಳು ಹೇಗಿರ್ತಾವ ಅಂದ್ರೆ ಆಲ್ಮೋಸ್ಟ್ ಹಸಿರು ಕಲರ್ ಅಲ್ಲಿ ಇರ್ತಾವು, ಹಸಿರು ಬಣ್ಣದಲ್ಲಿ ಲೀವ್ಸ್ ಇರ್ತಾವು. ಲೀವ್ಸ್ ಆರ್ ಮೋಸ್ಟ್ಲಿ ಗ್ರೀನ್ ಇನ್ ಕಲರ್. Then the leaf makes food for the plants. The leaf makes the food for plants. ಸೊ ಎಲೆ ಹೇಗೆ ಆ ಗಿಡಕ್ಕದು ಫುಡ್ ಅನ್ನು ತಯಾರು ಮಾಡ್ತದ? How this leaf is going to prepare the food? That is the question. Actually, in leaf we find a green pigment known as chlorophyll. So ಈ ಒಂದು ಲೀಫ್, ಈ ಒಂದು ಎಲೆ ಆಹಾರವನ್ನ ಹೇಗೆ ಉತ್ಪತ್ತಿ ಮಾಡ್ತದ, ಆಹಾರವನ್ನ ಹೇಗೆ ತಯಾರು ಮಾಡ್ತದ, ಅದು ಹೇಗೆ ತಯಾರು ಮಾಡ್ತದ ಅಂದ್ರ ಆ ಎಲೆಯಲ್ಲಿ ಒಂದು ಹಸಿರು ಕಲರ್ ಪಿಗ್ಮೆಂಟ್ ಇರ್ತದೆ, ಅದಕ್ಕೆ ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋರೋಫಿಲ್. It is a green pigment which is found in leaves. So ಈ ಕ್ಲೋರೋಫಿಲ್ ದಿಂದ ಈ ಎಲೆಗಳು ತಮ್ಮ ಆಹಾರವನ್ನು ತಯಾರು ಮಾಡುತ್ತವೆ. With the help of sunlight, carbon dioxide and water. ಕ್ಲೋರೋಫಿಲ್ ಏನ್ ಮಾಡ್ತದ? ಎಲೆಯಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಸೂರ್ಯನ ಕಿರಣವನ್ನು ಉಪಯೋಗಿಸಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಅನ್ನ ಯೂಸ್ ಮಾಡಿ ಇದು ನಮಗೆ ಆಕ್ಸಿಜನ್ ಅನ್ನು ಕೊಡ್ತದ, ಹಾಗೂ ಅಲ್ಲಿ ಗ್ಲೂಕೋಸ್ ಅನ್ನು ತಯಾರು ಮಾಡ್ತದ. ಅದು ಏನ್ ಗ್ಲೂಕೋಸ್ ತಯಾರು ಮಾಡ್ತದಲ್ಲ ಅದೇ ಅದರ ಆಹಾರ. ಸೊ ದಿಸ್ ಕ್ಲೋರೋಫಿಲ್ ಇಸ್ ಗೋಯಿಂಗ್ ಟು ಟೇಕ್ ಸನ್ಲೈಟ್ and whatever the carbon dioxide and water is present in it, by that it is preparing its own food, and the food prepared there is glucose and oxygen. Oxygen is released to the environment, whereas glucose is the food which is taken by itself. So the ತಯಾರು ಮಾಡಿಂದ ಆ ಗ್ಲೂಕೋಸ್ ಅನ್ನು ಏನು ತಯಾರು ಮಾಡ್ತದಲ್ಲ ಅದು ಗ್ಲೂಕೋಸ್ ಅದರ ಆಹಾರ ಇರ್ತದ. ಅದಕ್ಕೆ ಎಷ್ಟು ಬೇಕಷ್ಟು ಆಹಾರವನ್ನು ತೆಗೆದುಕೊಳ್ತದ, ಉಳಿಕಿದ್ದು ಎಕ್ಸ್ಟ್ರಾ ಏನು ಉಳಿದಿರ್ತದ ಆಹಾರ ಅದು ಸ್ಟಾರ್ಚ್ ಆಗಿ ಅಲ್ಲಿ ಸ್ಟೋರ್ ಆಗ್ತದ. The excess amount of food is going to be stored as starch in it. Then whatever the oxygen is there, that is released to the environment. So ಅಲ್ಲಿ ಏನು ಆಕ್ಸಿಜನ್ ಅದು ಒಂದು ಉಳಿತದಲ್ಲ ಅದು ಎನ್ವಿರಾನ್ಮೆಂಟ್ಗೆ ಬಿಡುತ್ತದೆ. ಸೊ ಇದು ಈ ಒಂದು ಪ್ರಾಸೆಸ್ ದಿಂದ ಅದು ತನ್ನ ಆಹಾರವನ್ನು ತಯಾರು ಮಾಡ್ತದೆ. ಯಾವುದು? The leaf makes the food for plants. ಸೊ ಇದೆಲ್ಲಾ ಪ್ರೊಸೆಸ್ಸಿಗೆ ನಾವು ಏನ್ ಕರಿತೀವಿ ಅಂದ್ರೆ we call it as photosynthesis. ಏನಂತ ಕರಿತೀವಿ? Photosynthesis. By the process of photosynthesis, the leaf is making its food. ಸೊ ಈ ಒಂದು ಫೋಟೋಸಿಂಥೆಸಿಸ್ ಅನ್ನೋ ಒಂದು ಕ್ರಿಯೆ ಮುಖಾಂತರ ಈ ಎಲೆಗಳು ಏನ್ ಮಾಡ್ತಾವು? ಆಹಾರವನ್ನು ತಯಾರು ಮಾಡ್ತವೆ. Leaves help in exchange of gases. Leaves help in exchange of gases. Exchange of gases ಅಂದ್ರೆ ಏನು? ಪರಿಸರದಲ್ಲಿ ಇರತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ತನ್ನೆಡೆಗೆ ತಗೊಳ್ಕೊಳ್ತದ, ಹಾಗೂ ತನ್ನಲ್ಲಿ ಏನ್ ಆಕ್ಸಿಜನ್ ಫಾರ್ಮ್ ಆಗಿರ್ತದ ಅದನ್ನದು ಪರಿಸರಕ್ಕೆ ಹೊಳ್ಳಿ ಬಿಡುತ್ತದ. ಅಂಡರ್ಸ್ಟುಡ್? ಸೊ ವಾಟ್ ಎವರ್ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ದೇರ್ ಇನ್ ದ ಎನ್ವಿರಾನ್ಮೆಂಟ್, ದಟ್ ಈಸ್ ಆಲ್ ಟೇಕನ್ ಬೈ ದ ಲೀವ್. ಸೊ ವಾಟ್ ಎವರ್ ದೀಸ್ ಲೀವ್ಸ್ ಆರ್ ದೇರ್, ಇಟ್ ಈಸ್ ಟೇಕಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಎನ್ವಿರಾನ್ಮೆಂಟ್. ಸೊ ಹೊರಗಡೆ ಏನು ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದೆಲ್ಲ ತನ್ನಲ್ಲಿ ತೆಗೆದುಕೊಳ್ಳುತ್ತದೆ, ಹಾಗೂ ಅದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನ್ನ
ಅದು ಹೊಳ್ಳಿ ಮರಳಿ ಪರಿಸರಕ್ಕೆ ಬಿಡ್ತದೆ. ಸೊ ಇದು ನಾವೇನಂತೀವಿ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂತ ಕರಿತೀವಿ. ಬಿಕಾಸ್ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ಟೇಕನ್ ಇನ್ಸೈಡ್ and the oxygen is given out. So carbon dioxide in, oxygen out. This is what is known as exchange of gases. So apart from this exchange of gases, it is giving out extra water through stomata. ಸೊ ಏನು ತನ್ನಲ್ಲಿ ಒಂದು ಹೆಚ್ಚಿಗೆ ನೀರಿನ ಅಂಶ ಇರ್ತದ, ಆ ನೀರಿನ ಅಂಶವನ್ನು ಸತೇಕದು ಪರಿಸರಕ್ಕೆ ಬಿಡುತ್ತದ. ಹೇಗೆ ಬಿಡುತ್ತದ ಅಂದ್ರ ಆ ಲೀವ್ಸ್ ಅಲ್ಲಿ ಸಣ್ಣಗ ಪೋರ್ಸ್ ಇರ್ತಾವ. ಪೋರ್ಸ್ ಅಂದ್ರ ಲೈಕ್ ಹೋಲ್ಸ್, ರೈಟ್? ಸಣ್ಣ 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 ಅಗದಿ ಸಣ್ಣ ಅಲ್ಲಿ ಪೋರ್ಸ್ ಇರ್ತಾವು. ಆ ಪೋರ್ಸ್ ಮುಖಾಂತರ ಆ ಗಿಡದಲ್ಲಿ ಏನು ನೀರು ಇರ್ತದ ಅವೆಲ್ಲ ಎಲೆಗಳಿಗೆ ಹೋಗಿರ್ತದ. ಎಲೆ ಒಳಗೆ ಏನು ಎಕ್ಸ್ಟ್ರಾ ನೀರು ಇರ್ತದ ಅದನ್ನದು ಆ ಸ್ಟೊಮ್ಯಾಟಾ ಮುಖಾಂತರ, ಆ ಸಣ್ಣ ಸಣ್ಣ ಪೋರ್ಸ್ ಮುಖಾಂತರ ಅದು ಹೊರಗೆ ಬಿಡುತ್ತದೆ. ಆಕ್ಚುಲಿ ದೀಸ್ ಸ್ಟೊಮ್ಯಾಟಾ ಆರ್ ಫೌಂಡ್ ಇನ್ ದ ಲೀವ್ಸ್. ದೇ ಆರ್ ವೆರಿ ಟೈನಿ ಪೋರ್ಸ್. ಅತಿ ಬಹಳ ಸಣ್ಣ ಇರ್ತಾವ, ಅಷ್ಟು ಈಸಿಯಾಗಿ ಕಾಣೋದಿಲ್ಲ ನಮ್ಗೆ. ಅದ್ರ ಮೇಲೆ ಇರ್ತಕ್ಕಂಥ ಹೋಲ್ಸ್, ಅದಕ್ಕೆ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ. ಈ ಸ್ಟೊಮ್ಯಾಟಾ ಮುಖಾಂತರನೇ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗ್ತಿರ್ತದ. ಹಾಗೂ ಅದರೊಳಗೆ ಏನು ನೀರು ಎಕ್ಸ್ಟ್ರಾ ಉಳಿದಿರ್ತದ, ಅಧಿಕವಾಗಿ ನೀರು ಏನು ಉಳಿದಿರ್ತದಲ್ಲ, ಆ ನೀರಿನ ಸತೇಕ ಅದು ಹೊರಗೆ ಹಾಕ್ತಿರ್ತದ. ಅದಕ್ಕೆ ನಾವು ಆಕ್ಚುಲಿ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್. ಈ ಟ್ರಾನ್ಸ್ಪಿರೇಷನ್ ಅಂದ್ರ ಇಟ್ ಈಸ್ ಲಾಸ್ ಆಫ್ ವಾಟರ್ ಬೈ ಸ್ಟೊಮ್ಯಾಟಾ. ಸೊ ಈ ಸ್ಟೊಮ್ಯಾಟಾ ಮುಖಾಂತರ ಹೆಚ್ಚುವರಿ ನೀರನ್ನ ಅದು ಹೊರಗೆ ಹಾಕ್ತದ ತನ್ನಿಂದ. ಅದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಲೀಫ್ ಅಂದ್ರೆ ಅರ್ಥ ಆಯ್ತಾ? ಲೀಫ್ ಇಸ್ ಅ ಸಿಂಗುಲರ್, ವೆರಾಸ್ ಲೀವ್ಸ್ ಇಸ್ ಪ್ಲೂರಲ್. ಸೊ ಲೀವ್ಸ್ ಆರ್ ಮೋಸ್ಟ್ಲಿ ಗ್ರೀನ್ ಇನ್ ಕಲರ್. ನಾವೆಲ್ಲ ನೋಡ್ತೀವಿ ನಮ್ಮ ಸುತ್ತಮುತ್ತ ಎಲ್ಲ ಲೀವ್ಸು ಗ್ರೀನ್ ಕಲರೇ ಇರ್ತವೆ, ಎಲ್ಲ ಎಲೆಗಳು ಹಸಿರು ಕಲರೇ ಇರ್ತವೆ. ಆಮೇಲೆ ದ ಲೀಫ್ ಮೇಕ್ಸ್ ದ ಫುಡ್ ಫಾರ್ ಪ್ಲಾಂಟ್ಸ್. ಸೊ ಲೀಫ್ ಏನ್ ಮಾಡ್ತದ, ಆ ಪ್ಲಾಂಟ್ಗೆ, ಆ ಲೀಫ್ ಯಾವ ಪ್ಲಾಂಟ್ ಒಳಗೆ ಇರ್ತದ ಆ ಪ್ಲಾಂಟಿಗೆ ಅದು ಆಹಾರವನ್ನು ತಯಾರು ಮಾಡ್ತದ. ಆ ಆಹಾರ ಹೆಂಗ್ ತಯಾರು ಮಾಡ್ತದ ಅನ್ನೋದು ಹೇಳಿದೆ ನಾನು. ಅದಕ್ಕೆ ನಾವೇನ್ತೀವಿ ಫೋಟೋಸಿಂಥಸಿಸ್ ಪ್ರಾಸೆಸ್ ಅಂತ ಕರಿತೀವಿ. ಯಾಕಂದ್ರ ಆ ಎಲೆ ಒಳಗೆ ಏನಿರ್ತದ, ಕ್ಲೋರೋಫಿಲ್ ಇರ್ತದ, ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಆ ಕ್ಲೋರೋಫಿಲ್ ಏನ್ ಮಾಡ್ತದ ಅಂದ್ರ ಸೂರ್ಯನ ಕಿರಣನ ಉಪಯೋಗಿಸಿಕೊಂಡು, ಅಂದ್ರೆ ಈ ಆಹಾರ ಏನ್ ತಯಾರಾಗ್ತದ ಅದು ಆಲ್ಮೋಸ್ಟ್ ಡೇ ಟೈಮ್ ಇರ್ತದ. ಸೊ ದ ಫುಡ್ ಪ್ರಿಪೇರ್ಡ್ ಈಸ್ ಗೋಯಿಂಗ್ ಟು ಬಿ ಓನ್ಲಿ ಡ್ಯೂರಿಂಗ್ ಡೇ ಟೈಮ್, ಬಿಕಾಸ್ ಸನ್ಲೈಟ್ ಈಸ್ ನೆಸೆಸರಿ ಫಾರ್ ಇಟ್. ಸೊ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಅದನ್ನೆಲ್ಲ ಏನ್ ಮಾಡ್ತದ, ಅದು ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಹಾಗೂ ಆಕ್ಸಿಜನ್ ಅನ್ನ ತಯಾರು ಮಾಡ್ತದೆ. ಗ್ಲೂಕೋಸೇ ಅದರ ಫುಡ್ ಇರ್ತದೆ. ವಾಟ್ ಎವರ್ ದ ಎಕ್ಸ್ಟ್ರಾ ಅಮೌಂಟ್ ಆಫ್ ಗ್ಲೂಕೋಸ್ ಇಸ್ ದೇರ್, ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಹಾಗೂ ಆ ಆಕ್ಸಿಜನ್ ಅದೇನ್ ಮಾಡ್ತದೆ, ಪರಿಸರಕ್ಕೆ ಮರಳಿ ಬಿಡುತ್ತದೆ. ಸೊ ಅದೆಲ್ಲ ಒಂದು ಪ್ರೊಸೆಸಿಂಗ್ ನಾವೇನಂತೀವಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದೆನ್ ಲೀವ್ಸ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಈ ಎಲೆಗಳು ಏನ್ ಮಾಡ್ತಾವು, ಗ್ಯಾಸಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತಾವು. ಪರಿಸರದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ತನ್ನ ಒಳಗೆ ತೆಗೆದುಕೊಂಡು ತನ್ನೊಳಗೆ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ಹೊರಗೆ ಬಿಡುತ್ತದೆ. ಸೊ ಇದಕ್ಕೆ ನಾವು ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂತ ಕರಿತೀವಿ. ಆಮೇಲೆ ಆ ಎಲೆಗಳಲ್ಲಿ ಏನು ಅಧಿಕವಾಗಿ ಹೆಚ್ಚುವರಿಯಾಗಿ ನೀರಿರ್ತದ ಆ ನೀರಿನ ಸ್ಟೊಮ್ಯಾಟಾ ಮುಖಾಂತರ ಅದು ಹೊರಗೆ ಹಾಕ್ತದೆ. ಸ್ಟೊಮ್ಯಾಟಾ ಎಲ್ಲಿ ಸಿಗ್ತದೆ ನಮಗ? ಸ್ಟೊಮ್ಯಾಟಾ ಆರ್ ಫೌಂಡ್ ಆನ್ ದ ಲೀಫ್. ಸ್ಟೊಮ್ಯಾಟಾ ಇಸ್ ನಥಿಂಗ್ ಬಟ್ ವೆರಿ ಟೈನಿ ಪೋರ್. ಆಕ್ಚುಲಿ ಅದು ಅತಿ ಸಣ್ಣವಾಗಿ ಪೋರ್ಸ್ ಇರ್ತವೆ, ಕಾಣುದಿಲ್ಲ ಸರಳಾಗಿ. ಸೊ ಯು ಹ್ಯಾವ್ ಟು ಯೂಸ್ ಮೈಕ್ರೋಸ್ಕೋಪ್ ಫಾರ್ ಇಟ್, ದೆನ್ ಓನ್ಲಿ ವಿ ಕ್ಯಾನ್ see it very clearly. ಸೊ ಆ ಸ್ಟೊಮ್ಯಾಟೋ ಮುಖಾಂತರ ಅದೇನ್ ಮಾಡ್ತದ, ತನ್ನಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಹೊರಗೆ ಬಿಡ್ತದೆ. ಇದು ಏನು ನೀರು ತನ್ನಲ್ಲಿರ್ತಕ್ಕಂಥ ನೀರನ್ನು ಹೊರಗೆ ಬಿಡೋದಕ್ಕೆ ನಾವೇನಂತೀವಿ ಟ್ರಾನ್ಸ್ಪಿರೇಷನ್ ಅಂತ
ಕರಿತೀವಿ. ಅರ್ಥ ಆಯ್ತಾ? The next we have stem. ಯಾವುದು? Stem. This part is found above the ground. This part is found above the ground. ಸ್ಟೆಮ್ ಅಂದ್ರೆ ಏನಂದ್ರೆ ಇದು ನಮಗೆ ಎಲ್ಲಿ ಸಿಗ್ತದ ಅಂದ್ರೆ ಜಸ್ಟ್ ಅಬೌವ್ ದ ಗ್ರೌಂಡ್. ಅಂದ್ರೆ ರೂಟ್ಸ್ ಏನು ಗ್ರೌಂಡ್ ಒಳಗಡೆ ಇರ್ತಾವಲ್ಲ, ಆ ಗ್ರೌಂಡ್ ಒಳಗಿದ್ದು ರೂಟ್ಸ್ ಆಯ್ತು. ಈ ಗ್ರೌಂಡಿಗೆ ಹತ್ತಿ ಏನು ಮ್ಯಾಗ್ ಇರ್ತದಲ್ಲ ಅದಕ್ಕೆ ನಾವು ಸ್ಟೆಮ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಇಸ್ ಫೌಂಡ್ ಅಬೌವ್ ದಿ ಗ್ರೌಂಡ್. ಇಟ್ ಬೇರ್ಸ್ ಬ್ರಾಂಚಸ್ ಆನ್ ವಿಚ್ ಲೀವ್ಸ್ ಗ್ರೋ. It bears branches on which leaves grow. ಅಂದ್ರ ಈ ಸ್ಟೆಮ್ ಏನಿರ್ತದ ಅಂದ್ರ ಈ ಸ್ಟೆಮ್ ಒಳಗ ಬ್ರಾಂಚಸ್ ಇರ್ತಾವು, ಕೊಂಬೆಗಳು, ರೆಂಬೆ ಕೊಂಬೆಗಳು ಅಂತ ಕರಿತೀವಿ. ಗಿಡದ ರೆಂಬೆ ಕೊಂಬೆಗಳು ಎಲ್ಲಿರ್ತಾವು? ಸ್ಟೆಮ್ಮಿಗೆ ಹತ್ತಿರ್ತಾವು. ಅದೇ ರೆಂಬೆ ಕೊಂಬೆಗಳೊಳಗೆ ಏನಾಗ್ತದ? ಆ ಬ್ರಾಂಚಸ್ ಒಳಗ ಎಲೆಗಳು ಗ್ರೋ ಆಗ್ತಾವು. So the leaves are growing where? Is it growing on inside the ground or what? No, it is actually growing above the ground, and that too we find these leaves only on branches. So ನಮಗ ಈ leaves ಎಲ್ಲಿ ಸಿಗ್ತಾವ ಅಂದ್ರ ಆ ಗಿಡದ ರೆಂಬೆ ಕೊಂಬೆಗಳಲ್ಲಿ ನಮಗ leaves ಸಿಗ್ತಾವು. ಅರ್ಥ ಆಯ್ತಾ? ಸೊ ಸ್ಟೆಮ್ ಈಸ್ ಬೇರಿಂಗ್ ಬ್ರಾಂಚಸ್. ಸೊ ಸ್ಟೆಮ್ ಒಳಗೆ ಏನಿರ್ತದ? ಸ್ಟೆಮ್ ಅದು ಬ್ರಾಂಚಸ್ ಅನ್ನು ಹೊಂದ್ಕೊಂಡಿರ್ತದ. ಆ ಬ್ರಾಂಚಸ್ ಅಲ್ಲಿ ಏನಾಗ್ತದ? ನಮಗ ಲೀವ್ಸ್ ಗ್ರೋ ಆಗ್ತವೆ. Then the stem holds the plant straight and supports its branches. Stem holds the plant straight. Holds the plant straight and supports its branches. And supports its branches. So stem ಏನ್ ಮಾಡ್ತದ ಅಂದ್ರ ಆ ಪ್ಲಾಂಟ್ ಅನ್ನ ನೇರವಾಗಿ ನಿಂದಿರಲಿಕ್ಕೆ ಅನುಕೂಲ ಮಾಡ್ತದ, ನೇರವಾಗಿ ನಿಂದಿರಲಿಕ್ಕೆ ಸಹಾಯ ಮಾಡ್ತದ. ಅದರ ಜೊತೆಗೆ ಈ ಸ್ಟೆಮ್ ಬರೇ ನೇರವಾಗಿ ನಿಂದಿರೋದಲ್ಲದೆ ಅದು ಸಪೋರ್ಟ್ ಮಾಡ್ತದೆ. ಯಾವ್ದಕ್ಕೆ ಸಪೋರ್ಟ್ ಮಾಡ್ತದ? ಬ್ರಾಂಚಸ್ ಗೆ ಸಪೋರ್ಟ್ ಮಾಡ್ತದೆ. ಹೇಳೋದು ಅರ್ಥ ಆಯ್ತಾ? ಆಕ್ಚುಲಿ ಸ್ಟೆಮ್ ಅಂದ್ರೆ ಈ ಗ್ರೌಂಡ್ ದಿಂದ ಏನ್ ಮ್ಯಾಗ್ ಬಂದಿರ್ತದಲ್ಲ ಅದಕ್ಕೆ ನಾವು ಸ್ಟೆಮ್ ಅಂತೀವಿ. ಆ ಸ್ಟೆಮ್ಮಿಗೆ ಬ್ರಾಂಚಸ್ ಇರ್ತಾವು, ಆ ಬ್ರಾಂಚಸ್ ಅಲ್ಲಿ ಲೀವ್ಸ್ ಇರ್ತಾವು. ಈ ಸ್ಟೆಮ್ನೇ ಏನ್ ಮಾಡ್ತದ ಅಂದ್ರ ಆ ಗಿಡವನ್ನೇ ಪೂರಾ ಆ ಗಿಡವನ್ನೇ ಸಂಪೂರ್ಣ ಮರವನ್ನೇ ಏನ್ ಮಾಡ್ತದ? ನೇರವಾಗಿ ನಿಂತ್ಕೊಳ್ಳಿಕ್ಕೆ ಸಹಾಯ ಮಾಡ್ತದ. ಅದರ ಜೊತೆಗೆ ಅದರೊಳಗೆ ಇರ್ತಕ್ಕಂಥ ಬ್ರಾಂಚಸ್ಸಿಗೂ ಅದೇನ್ ಮಾಡ್ತದ? ಸಪೋರ್ಟ್ ಮಾಡ್ತದ. ಕ್ಲಿಯರ್? ಫೈನ್. The stem carries salt and water. Stem carries salt and water. ಎಲ್ಲಿಂದ? From the roots and to the leaves. The stem carries salt and water from the roots and to the leaves. It also carries food from the leaves to different parts of a plant. So stem ಏನ್ ಮಾಡ್ತದೆ ಅಂದ್ರೆ ವಾಟರ್ ಅಂಡ್ ಸಾಲ್ಟ್, ನೀರು ಹಾಗೂ ಉಪ್ಪಿನಾಂಶವನ್ನು ಏನ್ ಮಾಡ್ತದೆ? ಅದು ಎಲ್ಲ ಪ್ರತಿ ಎಲೆಗಳಿಗೂ ಅದು ಟ್ರಾನ್ಸ್ಪೋರ್ಟ್ ಮಾಡ್ತದ, ಕಳಿಸ್ತದ. ಎಲ್ಲಿಂದ? ರೂಟ್ಸ್ ದಿಂದ. ಯಾಕ ನಾವು ರೂಟ್ಸಿಗೆ ನಾವು ಆಕ್ಚುಲಿ ಆ ಗಿಡದ ಪೂರಾ ಬುಡಕ್ ನಾವು ನೀರು ಹಾಕ್ತೀವಿ. ಸೊ ಆ ನೀರು ಎಲ್ಲಿಗೆ ಹೋಗ್ತದೆ ಅಂದ್ರೆ ರೂಟ್ಸ್ ಅಬ್ಸಾರ್ವ್ ಮಾಡ್ತದ ಆ ನೀರನ್ನು.
ಸೊ ರೂಟ್ಸ್ ಏನ್ ಆ ನೀರನ್ನು ಅಬ್ಸರ್ವ್ ಮಾಡಿರ್ತದಲ್ಲ, ಆ ನೀರಿನ ಅದೇನ್ ಮಾಡ್ತದ, ಪ್ರತಿ ಒಂದು ಪಾರ್ಟಿಗೂ ಅದು ಕಳಿಸ್ತದೆ. ಯಾವುದು? ಸ್ಟೆಮ್. ಅದು ಬಿಟ್ಟು ಮತ್ತೇನ್ ಮಾಡ್ತದೆ ಅಂದ್ರೆ ಇಟ್ ಆಲ್ಸೋ ಕ್ಯಾರೀಸ್ ಫುಡ್. ಇಟ್ ಆಲ್ಸೋ ಕ್ಯಾರೀಸ್ ಫುಡ್. ಎಲ್ಲಿಂದ? ಫ್ರಮ್ ದ ಲೀವ್ಸ್. ಫ್ರಮ್ ಲೀವ್ಸ್ ಟು ಆಲ್ ಪಾರ್ಟ್ಸ್. ಆಕ್ಚುಲಿ ನಮಗೆ ಫಸ್ಟ್ ನೆನಪಿರಬೇಕು, ಆ ಫುಡ್ ಎಲ್ಲಿ ತಯಾರಾಗ್ತದ. ಆಕ್ಚುಲಿ ಫುಡ್ ಇಸ್ ಪ್ರಿಪೇರ್ಡ್ ಇನ್ ಲೀವ್ಸ್. ವಿ ಹ್ಯಾವ್ ಸೀನ್ ಜಸ್ಟ್ ಬಿಫೋರ್ ಅಂಡರ್ ಲೀಫ್. ಇದು ಸ್ಟೆಮ್ ಅದ, ಹಾಗಾಗಿ ನಾವು ಲೀಫ್ ನೋಡಿದ್ವಿ. ಆ ಲೀಫ್ ಒಳಗೆ ನೋಡಿದ್ವಿ ಏನು, ಫೋಟೋಸಿಂಥಸಿಸ್ ಕ್ರಿಯೆ ಮುಖಾಂತರ ಆ ಲೀಫ್ ಏನ್ ಮಾಡ್ತದ, ಆಹಾರವನ್ನು ತಯಾರು ಮಾಡ್ತದ. ಸೊ ತಯಾರಾದಂತ ಆಹಾರವನ್ನ ಈ ಸ್ಟೆಮ್ ಏನ್ ಮಾಡಬೇಕು, ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟಿಗೂ ಅದನ್ನ ಕಳುಹಿಸಬೇಕು. ಇಟ್ ಹ್ಯಾಸ್ ಟು ಟ್ರಾನ್ಸ್ಪೋರ್ಟ್ ಫುಡ್ ಫ್ರಮ್ ದ ಲೀವ್ಸ್ ಟು all parts of the plant. So it is carrying salt and water to the leaves from roots, and also whatever the food is prepared in the leaf is also transported to every part of the plant. It also carries food from the leaves to different parts of a plant. ಇದು ಅರ್ಥ ಆಯ್ತಲ್ಲ. ಸ್ಟೆಮ್ ಏನ್ ಮಾಡ್ತದೆ ಅಂದ್ರೆ ಫಸ್ಟಿಗೆ ಅದು ನಮಗೆ ಎಲ್ಲಿ ಸಿಗ್ತದೆ ಅಂದ್ರೆ ಈ ಗ್ರೌಂಡ್ ದಿಂದ ಏನ್ ಮೇಲ್ ಇರ್ತದಲ್ಲ ಅದಕ್ಕೆಲ್ಲ ನಾವು ಸ್ಟೆಮ್ಮೆ ಅಂತೀವಿ. ಆ ಸ್ಟೆಮ್ ಏನ್ ಮಾಡ್ತದ ಅಂದ್ರ ಅದಕ್ಕೆಲ್ಲ ಬ್ರಾಂಚಸ್ ಇರ್ತಾವು. ಆ ಬ್ರಾಂಚಸ್ ಒಳಗೆ ಲೀವ್ಸ್ ಆಗ್ತಾವು. ಆಮೇಲೆ ಈ ಸ್ಟೆಮ್ ಏನ್ ಮಾಡ್ತದ ಅಂದ್ರ ಆ ಗಿಡ ಅಥವಾ ಮರವನ್ನ ನೇರವಾಗಿ ನಿಂದಿರ್ಲಿಕ್ಕೆ ಅನುಕೂಲ ಮಾಡ್ತದ. ಅದರ ಜೊತೆಗೆ ಅದರ ಏನ್ ಬ್ರಾಂಚ್ ಇರ್ತಾವು ಅದಕ್ಕೂ ಸಪೋರ್ಟ್ ಮಾಡ್ತದೆ. ಯಾಕಂದ್ರೆ ಅದರದ್ದೆಲ್ಲ ವಜ್ಜಿ ಈ ಸ್ಟೆಮ್ ಹಿಡ್ಕೊಂಡು ನಿಂತಿರ್ಬೇಕು. ಆಮೇಲೆ ಆ ಸ್ಟೆಮ್ ಏನ್ ಮಾಡ್ತದ, ಸಾಲ್ಟ್ ಹಾಗೂ ವಾಟರ್ ಅನ್ನ ರೂಟ್ಸ್ ದಿಂದ ತಗೊಂಡು ಲೀವ್ಸ್ ಗೆ ಕಳಿಸ್ತದ. ಆಮೇಲೆ ಆ ಲೀವ್ಸ್ ಒಳಗೆ ಏನು ಫುಡ್ ತಯಾರಾಗಿರ್ತದ ಅದನ್ನ ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಗೆ ಈ ಸ್ಟೆಮ್ ಕಳಿಸ್ತದೆ. ಇಸ್ ಕ್ಲಿಯರ್? ಸೊ ದೆನ್ ಲಾಸ್ಟ್ ಒನ್ ಇನ್ ದಿಸ್, ಇಟ್ ಈಸ್ ರೂಟ್. ರೂಟ್ this part grows below the ground. This part grows below the ground. ಸೊ ಈ ಭೂಮಿಯ ಒಳಗೆ ಇದು ಬೆಳೀತದೆ. ಯಾವುದು? ರೂಟ್. ನಾವೇನ್ ಮ್ಯಾಗ್ ನೆಲ ಇರ್ತದಲ್ಲ ಆ ನೆಲದ ಒಳಗೆ, ಗ್ರೌಂಡ್ ಒಳಗೆ ಏನ್ ಬೆಳೀತದ? ರೂಟ್ ಬೆಳೀತದೆ. The root fixes the plant in the soil. The root fixes the plant in the soil. ಸೊ ಈ ರೂಟ್ ಏನ್ ಮಾಡ್ತದ ಅಂದ್ರ ಆ ಸಾಯಿಲ್ ನ, ಸಾರಿ ಆ ಪ್ಲಾಂಟ್ ನ ಆ ಸಾಯಿಲ್ ಒಳಗೆ ಫಿಕ್ಸ್ ಮಾಡ್ತದ. ಅಂದ್ರ ವಿತೌಟ್ ರೂಟ್ಸ್ the plant cannot stand or it cannot live. ಸೊ ಈಗ ನಮಗೆ ಖಾಲಿ ಇರ್ಲಿಕ್ಕೆ ನಿಂದ್ರಕ್ಕೆ ಆಗ್ತದ? ಆಗುದಿಲ್ಲ. ಹಾಗೆ ರೂಟ್ಸ್ ಇದ್ರನೆ ಗಿಡ ಹಿಡ್ಕೊಂಡು ನಿಂತಿರ್ತದ. ಆ ಬೇರೆ ನಾವು ಕಟ್ ಮಾಡಿದ್ವಿ ಅಂದ್ರೆ ಮರ ಅಥವಾ ಗಿಡ ಬೀಳ್ತದೆ. ಸೊ ಈ ರೂಟ್ ಏನ್ ಮಾಡ್ತದ ಅಂದ್ರ ಮಣ್ಣಿನ ಒಳಗೆ ಆ ಪ್ಲಾಂಟ್ ನ ಫಿಕ್ಸ್ ಮಾಡ್ತದ. ದೆನ್ ದ ರೂಟ್ ಅಬ್ಸಾರ್ಬ್ ವಾಟರ್ ಅಂಡ್ ಸಾಲ್ಟ್ ಫ್ರಮ್ ದ ಸಾಯಿಲ್. Absorb water and salt from soil. ಸೊ ರೂಟ್ ಏನ್ ಮಾಡ್ತದ, ನಾವು ಯಾವಾಗಲೂ ಗಿಡ ಮರಗಳಿಗೆ ನೀರು ಹಾಕಬೇಕು ಅಂತ ಹೇಳ್ತಿರ್ತೀವಿ. ನಾವು ನೀರನ್ನ ನಾವೆಲ್ಲಿ ಗಿಡದ ಮೇಲೆ ಹಾಕ್ತಿವೋ ಅಥವಾ ಗಿಡದ ಕೆಳಗೆ ಹಾಕ್ತಿವಿ. ಆಕ್ಚುಲಿ ನಾವೆಲ್ಲಿ ಹಾಕ್ತಿವಿ? ಗಿಡದ ಕೆಳಗೆ ಹಾಕ್ತಿವಿ. ಏನ್ ಸಾಯಿಲ್ ಒಳಗೆ ನಿಂತಿರ್ತದ ಆ ಸಾಯಿಲಿಗೆ ನಾವು ನೀರು ಹಾಕ್ತಿವಿ. ಆ ಸಾಯಿಲಿಗೆ ನೀರು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅದ್ರೊಳಗೆ ಇರ್ತಕ್ಕಂಥ ರೂಟ್ ಏನ್ ಮಾಡ್ತದ, ಅಲ್ಲಿ ವಾಟರ್ ನ ಎಲ್ಲ ಅಬ್ಸಾರ್ಬ್ ಮಾಡ್ತದ. ಸೊ ವಾಟ್ ದಿಸ್ ರೂಟ್ ಇಸ್ ಡೂಯಿಂಗ್, ಇಟ್ ಈಸ್ ಅಬ್ಸಾರ್ಬಿಂಗ್ ವಾಟರ್ ಅಂಡ್ ಸಾಲ್ಟ್ ಫ್ರಮ್ ದ ಸಾಯಿಲ್. ಸೊ ಅಲ್ಲಿ ಇರ್ತಕ್ಕಂಥ ಸಾಯಿಲ್ ಅಲ್ಲಿ ಏನು ಲವಣಾಂಶ ಹಾಗೂ ಖನಿಜಗಳಿರ್ತಾವಲ್ಲ ಅದ್ರ ಜೊತೆಗೆ ನೀರನ್ನೋದು ತನ್ನನ್ನ ಎಳ್ಕೊತದ. ಸೊ ದಿಸ್ ರೂಟ್ಸ್ ವಾಟ್ ಇಟ್ ಇಸ್ ಡೂಯಿಂಗ್, ಇಟ್ ಈಸ್ ಅಬ್ಸಾರ್ಬಿಂಗ್
water and salt from the soil. So that's all for today's class. We'll be continuing in the next class with the next point. So till then, what you have to do? You have to read the textbook. Fine. So homework. Write the functions of, first one, root, and second, fruit. So root ಹಾಗೂ fruit ಅದರ functions ಏನು ಅನ್ನೋದನ್ನ ಬರಿಬೇಕು. So till then, take care of your health. Keep reading textbooks. Stay home, stay safe. See you in the next class. Thank you.